ಇದು ಒಂದು ಸುಂದರ ಬೆಳಗ್ಗೆ. ಸೂರ್ಯನು ಮೃದುವಾಗಿ ನಗುತ್ತಾನೆ. ಪಕ್ಷಿಗಳು ಚಿರಚಿರ ಎನ್ನುತ್ತಿವೆ. ಅರ್ಜುನ್ ಕಣ್ಣು ತೆರೆದು ಎದ್ದನು. ಇಂದು ಪಿಕ್ನಿಕ್ ಇದೆಯಂತ ನೆನಪಾಗಿ ಅವನ ಮುಖದಲ್ಲಿ ದೊಡ್ಡ ನಗು ಮೂಡಿತು. ಅನು ಕನ್ನಡಿಯ ಮುಂದೆ ನಿಂತು ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾಳೆ. ಇಂದು ಅವಳು ತುಂಬಾ ಖುಷಿಯಾಗಿದ್ದಾಳೆ. ಅರ್ಜುನ್ ತನ್ನ ಬ್ಯಾಗ್ನಲ್ಲಿ ಹಣ್ಣು, ಬಿಸ್ಕತ್ತು, ನೀರಿನ ಬಾಟಲಿ ಇಡುತ್ತಾನೆ. ಅಮ್ಮ ನಗುತ್ತಾ ನೋಡುತ್ತಾಳೆ. ಅರ್ಜುನ್, ಅನು ಮತ್ತು ಕಿರಣ್ ಮನೆಯಿಂದ ಹೊರಗೆ ಬರುತ್ತಾರೆ. ಎಲ್ಲರ ಮುಖದಲ್ಲೂ ಸಂತೋಷ. 3 ಮಕ್ಕಳು ಕೈ ಹಿಡಿದು ಹಾಡುತ್ತಾ ನಗುತ್ತಾ ನಡೆಯುತ್ತಾರೆ. ದಾರಿಯು ಸುಂದರವಾಗಿರುತ್ತದೆ. ಮಕ್ಕಳು ಒಂದೊಂದಾಗಿ ಬಸ್ ಏರುತ್ತಾರೆ. ಶಿಕ್ಷಕಿ ಎಲ್ಲರನ್ನೂ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಾಳೆ. ಬಸ್ ಒಳಗೆ ಮಕ್ಕಳು ಕುಳಿತುಕೊಳ್ಳುತ್ತಾರೆ. ಕಿಟಕಿಯಿಂದ ಹೊರಗೆ ನೋಡುತ್ತಾ ಖುಷಿಪಡುತ್ತಾರೆ. ಮಕ್ಕಳು ಕೈತಟ್ಟಿ ಹಾಡು ಹಾಡುತ್ತಾರೆ. ಬಸ್ನಲ್ಲೆಲ್ಲ ಸಂತೋಷ ತುಂಬುತ್ತದೆ. ಅನು ಕಿಟಕಿಯಿಂದ ಹೊರಗೆ ನೋಡುತ್ತಾಳೆ. ಹಸಿರು ಮರಗಳು, ಹಾರುವ ಪಕ್ಷಿಗಳು ಅವಳಿಗೆ ತುಂಬಾ ಇಷ್ಟವಾಗುತ್ತವೆ. ಬಸ್ ಒಂದು ಸುಂದರ ಪಾರ್ಕ್ ಬಳಿ ನಿಲ್ಲುತ್ತದೆ. ಮಕ್ಕಳ ಕಣ್ಣುಗಳು ಆಶ್ಚರ್ಯದಿಂದ ತುಂಬುತ್ತವೆ. ಮಕ್ಕಳು ಬಸ್ಸಿಂದ ಇಳಿದು ಓಡುತ್ತಾ ನಗುತ್ತಾ ಹೊರಬರುತ್ತಾರೆ. ಹಸಿರು ಹುಲ್ಲಿನ ಮೇಲೆ ಮಕ್ಕಳು ಓಡುತ್ತಾರೆ. ಸ್ವಾತಂತ್ರ್ಯ ಮತ್ತು ಸಂತೋಷ ಅವರ ಜೊತೆ ಆಟ ಆಡುತ್ತದೆ. ಕಿರಣ್ ಬಾಲ್ ಎಸೆಯುತ್ತಾನೆ. ಅರ್ಜುನ್ ಹಿಡಿಯುತ್ತಾನೆ. ಅನು ಚಪ್ಪಾಳೆ ತಟ್ಟುತ್ತಾಳೆ. ಒಂದು ಕ್ಷಣದಲ್ಲಿ ಅರ್ಜುನ್ ಜಾರಿ ಬೀಳುತ್ತಾನೆ. ಅವನು ಸ್ವಲ್ಪ ಭಯಪಡುತ್ತಾನೆ. ಅನು ಮತ್ತು ಕಿರಣ್ ಓಡಿ ಬರುತ್ತಾರೆ. ಅರ್ಜುನ್ ಕೈ ಹಿಡಿದು ಎತ್ತುತ್ತಾರೆ. 3 ಮಕ್ಕಳು ಒಟ್ಟಿಗೆ ನಗುತ್ತಾರೆ. ಸ್ನೇಹ ಅಂದ್ರೆ ಸಹಾಯ ಮಾಡೋದು ಅಂತ ಅವರಿಗೆ ಅರ್ಥವಾಗುತ್ತದೆ. ದೊಡ್ಡ ಮರದ ಕೆಳಗೆ ಚಾಪೆ ಹಾಸುತ್ತಾರೆ. ಎಲ್ಲರೂ ವೃತ್ತವಾಗಿ ಕುಳಿತುಕೊಳ್ಳುತ್ತಾರೆ. ಅನು ಹಣ್ಣು ಹಂಚಿಕೊಳ್ಳುತ್ತಾಳೆ. ಹಂಚಿಕೊಂಡರೆ ಸಂತೋಷ ಇನ್ನೂ ಜಾಸ್ತಿ ಆಗುತ್ತದೆ. ಮಕ್ಕಳು ಊಟ ಮಾಡುತ್ತಾರೆ. ನಗು, ಮಾತು, ಸಂತೋಷ ಎಲ್ಲವೂ ಜೊತೆಯಲ್ಲೇ ಇರುತ್ತದೆ. ಊಟದ ನಂತರ ಮಕ್ಕಳು ನೃತ್ಯ ಮಾಡುತ್ತಾರೆ. ನಗುತ್ತಾ ಕುಣಿಯುತ್ತಾರೆ. ಪಿಕ್ನಿಕ್ ಇನ್ನೂ ಮಜಾ ಆಗುತ್ತದೆ. ಸ್ವಲ್ಪ ಹೊತ್ತಿಗೆ ಮಕ್ಕಳು ಸುಸ್ತಾಗುತ್ತಾರೆ. ಆದರೆ ಅವರ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ. ಸಂಜೆಯ ಸೂರ್ಯ ಅಸ್ತಮಿಸುತ್ತಾನೆ. ಬಸ್ನಲ್ಲಿ ಮಕ್ಕಳು ಮೌನವಾಗಿ ಕುಳಿತು ಆ ದಿನವನ್ನು ನೆನಪಿಸಿಕೊಳ್ಳುತ್ತಾರೆ. ಈ ಪಿಕ್ನಿಕ್ ದಿನ ಮಕ್ಕಳು ಕಲಿತರು, ಸ್ನೇಹ, ಹಂಚಿಕೆ ಮತ್ತು ಒಟ್ಟಿಗೆ ಇದ್ದರೆ ನಿಜವಾದ ಸಂತೋಷ ಸಿಗುತ್ತದೆ.